ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದ್ರೆ ಅಪ್ಪ ಅಮ್ಮ ಅಂತೆಲ್ಲ ಹೇಳ್ತೀವಿ. ನಮ್ಮನ್ನು ಸೃಷ್ಟಿಸಿದವರು ಯಾರು ಅಂತ ಕೇಳಿದರೆ ಅಪ್ಪ ಅಮ್ಮ ಅಂತೀವಿ. ನಮಗೆ ಫಸ್ಟು ದೇವರ ಬಗ್ಗೆ ಗೊತ್ತಾಗೋದೇ ಅಪ್ಪ ಅಮ್ಮನ ಮೂಲಕ ಅಂತ ನಾವೆಲ್ಲ ಭಾವಿಸ್ತೀವಿ. ಏನ್ರಿ ಇಷ್ಟೊಂದು ಪೇಟಿಗೆ ಹಾಕ್ತಾ ಇದ್ದೀನಿ, ಏನಿದು ಅಂತ ನಿಮ್ಗೆ ಅನ್ನಿಸ್ಬೋದು. ಯಾರೂ ಕೂಡ ಊಹೆನೇ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಕೆಲವೊಂದು ಸಲ ಇಂತಹ ಅಸಹಜ ಮತ್ತು ಅಮಾನವೀಯ ಘಟನೆಗಳು ನಡೀತಾವೆ ಅನ್ನೋದಕ್ಕೆ ಮತ್ತೊಂದು ಪೂರಕ ಸುದ್ದಿ ಸಿಕ್ಕಿದೆ ನಮಗೆ. ಏನದು ಬನ್ನಿ ನೋಡೋಣ. ಹಣಕ್ಕಾಗಿ ಹೆತ್ತ ಮಗಳನ್ನು ಮಾರಾಟ ಮಾಡ್ತಾರೆ ಅಂತ ಹೇಳಿದರೆ ಯಾವುದಕ್ಕೆ ಮಾರಾಟ ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟು. ವೇಶ್ಯಾವಾಟಿಕೆ ದಂಧೆಗೆ ದೂಡಿದ್ದಾರೆ ಪೋಷಕರು. ಮಗಳನ್ನು ಬೇರೆ ಯಾರನ್ನೂ ಅಲ್ಲ, ಯಾರನ್ನೂ ಹಾಗೆ ಮಾಡಬಾರ್ದು. ಆದರೆ ಸೆನೆಗಲ್ನಲ್ಲಿ 20 ವರ್ಷದ ನಂದಿತಾ ಅನ್ನುವ ಮಗಳನ್ನು ಮಾರಾಟ ಮಾಡಿದ್ದಾರೆ. ಚಿಕ್ಕಮಗಳೂರು ಮೂಲದ ಕುಟುಂಬ 4 ತಿಂಗಳ ಹಿಂದೆ ಪಶ್ಚಿಮ ಆಫ್ರಿಕಾದ ಸೆನೆಗಲ್ಗೆ ಶಿಫ್ಟ್ ಮಾಡಲಾಗತ್ತೆ. ಗಿಡಮೂಲಿಕೆ ವ್ಯಾಪಾರಕ್ಕೆ ಅಂತ ಹೋಗಿದ್ದ ಕ್ರಾಂತಿ ರಾಜಶೇಖರ್ ಚಿಕ್ಕಮಗಳೂರಿನ ಹಕ್ಕಿಪಿಕ್ಕಿ ಕಾಲೋನಿಯ ದಂಪತಿ. ಓಕೆ, ಆದರೆ ಹಣ ಮಾಡುವ ಉದ್ದೇಶಕ್ಕೆ ಮಗಳನ್ನು ಮಾರಿದ್ರಂತೆ, ಮಾರಾಟ ಮಾಡಿದ್ದಾರೆ. 10 ದಿನಗಳ ಹಿಂದೆ 7 ಲಕ್ಷ ರೂಪಾಯಿಗಳಿಗೆ ಮಾರಾಟ ಮಾಡಿದ್ದಾರೆ ಪೋಷಕರು. ಆಮೇಲೆ ಭಾರತಕ್ಕೆ ಹೋಗಿದ್ದಾಳೆ ಅಂತ ಕಥೆಯನ್ನು ಕಟ್ತಾ ಇದ್ದಾರೆ. ನೋಡಿ, ಯೌವನವನ್ನು ಮಾರಾಟ ಮಾಡೋದು, ಆಮೇಲೆ ಪಶ್ಚಾತ್ತಾಪ ಪಡೋದು, ಏನೋ ಅನ್ಬೋದು ನಾವು. ಸುಖ ಸುಮ್ಮನೆ ಅವ್ರಿಗೇನು ಕಷ್ಟವೋ ಹಿಂಗೆ ಮಾಡಿಬಿಟ್ಟಿದ್ದಾರೆ ಅಂತ ಹಂಗೆ ಹೇಳೋ ಪ್ರಕರಣ ಅಲ್ಲ ಇದು, ಹಂಗೆ ಹೇಳೋ ಸುದ್ದಿ ಅಲ್ಲ ಇದು. ಯಾಕಂತ ಹೇಳಿದ್ರೆ ಮಗಳು ಬೇರೆ ಅಲ್ಲ, ತಾಯಿ ಬೇರೆ ಅಲ್ಲ, ದೇವ್ರು ಬೇರೆ ಅಲ್ಲ ಅಂತ ನೋಡುವ ಭಾರತೀಯ ಸಂಸ್ಕೃತಿಯಲ್ಲಿ ಇಂಥ ಸುದ್ದಿ ನೋಡಿದಾಗ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ, ಶಾಕ್ ಆಗುತ್ತೆ. ಎಸ್, ತಂದೆ ತಾಯಿ ಮಾಡಿದಂಥ ಈ ಮಹಾ ಮೋಸಕ್ಕೆ ನಂದಿತಾ ಕಣ್ಣೀರನ್ನಿಟ್ಟಿದ್ದಾಳೆ. ತಂದೆ ತಾಯಿ ಅಂತ ಹೆಂಗ್ರಿ ಇವ್ರನ್ನ ಒಪ್ಕೊಳ್ಳೋಣ ಅನ್ನುವ ಭಾವನೆ ಇದ್ದಂಗೆ ಕಾಣ್ತಾ ಇದೆ. ಹೇಗಾದರೂ ಮಾಡಿ ಪರಾರಿಯಾಗಲು ಇಲ್ಲ ಸಲ್ಲದ ಕಸರತ್ತು ನಡೆಸಿದ್ದಾಳೆ. ಕಷ್ಟಪಟ್ಟು ಪರಿಚಯಸ್ಥರ ಸಂಪರ್ಕ ಮಾಡಿದ್ದಾಳೆ ನಂದಿತಾ. ತನಗಾದ ವ್ಯಥೆಯನ್ನ ಕಣ್ಣೀರು ಹಾಕುತ್ತಾ ಹೇಳಿಕೊಂಡಿದ್ದಾಳೆ ಮಗಳು ನಂದಿತಾ. ಇಂಡಿಯನ್ ಎಂಬಸಿಗೆ ವಿಷಯ ತಿಳಿಸಿ ಯುವತಿಯ ರಕ್ಷಣೆ ಮಾಡಲಾಗಿದೆ ಅನ್ನೋದು ಖುಷಿ ಸಮಾಚಾರ. ಸೆನೆಗಲ್ ಪೊಲೀಸರ ಸಹಾಯದಿಂದ ನಂದಿತಾಳ ರಕ್ಷಣೆ ಆಗಿದೆ ಅನ್ನೋದು ನಿಜಕ್ಕೂ ಕೂಡ ನಿಟ್ಟುಸಿರು ಬಿಡುವಂಥ ವಿಚಾರ. ವಿಷಯ ತಿಳಿತಾ ಇದ್ದಂತೆ ಊರಿಗೆ ಪೋಷಕರು ಪರಾರಿಯಾಗಿದ್ದಾರೆ. ಸೆನೆಗಲ್ ದೇಶದಿಂದ ಭಾರತಕ್ಕೆ ಬಂದಿದ್ದಾರೆ ಪೋಷಕರು. ನಂದಿತಾಗೆ ನ್ಯಾಯ ಕೊಡಿಸಬೇಕು ಅಂತ ಚಿಕ್ಕಮಗಳೂರು SP ಗೆ ಈಗ ಪತ್ರ ಕೂಡ ಬರೆಯಲಾಗಿದೆ. ಕರ್ನಾಟಕ ಹಕ್ಕಿಪಿಕ್ಕಿ ಬುಡಕಟ್ಟು ಸಮುದಾಯದಿಂದ SP ಗೆ ಪತ್ರ ಬರೆಯಲಾಗಿದೆ ಅನ್ನೋ ಸುದ್ದಿ ಈಗ ನಮಗೆ ಸಿಗ್ತಾ ಇದೆ. जो रूम ना माडखा वेची खाईन जावानी का तो माडखा का ना 8 लाख रुपये सेफा मांगी खाईन लपीन हज जाती गई थे। यो मारी छोरी का है, मारी छोरी का तो मारा लड़का इंडिया में था। इन्हीं आया का तो मोरी भीगी मरीगी ने अम्मा, मैं का तो इन्हीं माशी उनसे तो तुम्हें रख रखो, मैं का तो रख रखा नहीं कोई नहीं ना। तुम्हारे से खादू लड़का या खादू कोण भी विषय तो इन्हें हगी करी न उन्हें नुंगड़ा चित्र धोआड़ीन यहाँ स्कूली नाली करी यहाँ खड़े ही कटस पाड़ी लो मारी छोरी का आयो। मैं का तो इंडिया उड़ी दोस्त मार खा ना सेफा मांगी खाई गई थे इन्हें रूम वाला मार खा ना चुम्मी बाय आने उड़े आवता ना उन्हें साथ बोले मालूम यो गोळ्या ने इन्हें अम्मा का तो 8 लाख रुपये मारा का ना मांगी खाई लीन इना का तो मारा का ना मेहंदीन वे चेना की दिन यो जई रिश्ते। मैं का तो इना मेहंदी को जाने मिलाने हो कोई नहीं, तुम्हें जाओ तुम्हें सात करस की तुम्हें कर ले हो। मैं का तो इना मिलावड़ का है बोले उन्हें 8 लाख रुपये सेफा यो गोळ्या ना भानतोइन यो पुलिस ना 2 लाख रुपये भानतोइन जो रूम ना 3,000 भानतोइन 4 मोटर ना 1 लाख रुपये भानतोइन। शोंतायाने देखी कोणते आ हिडी एक फॅमिली हाँ छाते उन्हें अल्लाह इम्मना देखी नहीं कि मरी गई तो भी उन्होंने भैकिश पे नहीं मरी गई तो भी भैकिश पे नहीं ताव ठंड में पड़ी मुहड़ू अक्कू मुहड़ो कुबर में उतरीन मारशे मना दन पर रोज खाणो पाणी खडे पाणी नो हडतीन ग्लुकोज बेब्बे ग्लुकोज मना धरावती मारी हिडी।